ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ನಮ್ಮ ಒಂದು ಚಾನಲ್ಗೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರಸ್ತುತ ಒಳ್ಳೆಯ ಒಂದು ಹುಡುಗನ್ನ ಬೇಕು ಅಂತ ಮಾಹಿತಿಗಳನ್ನು ಹೆಣ್ಣು ಮಕ್ಕಳು ಕಳಿಸ್ತಾ ಹೋಗ್ತಾರೆ. ಸೊ ಇವರು ಬಂದುಬಿಟ್ಟು ಹುಡುಗ ಬೇಕಂತ ಅಥವಾ ಸ್ನೇಹಿತ ಬೇಕಂತ ಅಥವಾ ಸಂಬಂಧ ಬೆಳೆಸಬೇಕಂತ ಏನಕ್ಕೆ ಕಳಿಸಿದ್ದಾರೆ, ಇವರ ವಿಳಾಸ ಏನು, ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ಹೇಗೆ, ಇವರ ಕನಸು ಏನಂತೆ, ಯಾವ ರೀತಿ ಹುಡುಗ ಇರಬೇಕಂತೆ, ಈ ರೀತಿ ಹಲವಾರು ಮಾಹಿತಿ ನಾನು ಪೂರ್ಣ ವಿಡಿಯೋದಲ್ಲಿ ತಿಳಿಸ್ತೇನೆ ನೋಡಿ. ಹೆಸರು ಕಿರಣ, ಊರು ಬಂದ್ಬಿಟ್ಟು ನಾಗ್ಪುರ, ವಯಸ್ಸು ಬಂದು 30, ಜಾತಿ ಬಂದ್ಬಿಟ್ಟು ಒಕ್ಕಲಿಗರ ಜನ. ಪ್ರಸ್ತುತ ನನ್ನ ಒಂದು ದೇಹ ಸುಖ ಬಯಸ್ತಾ ಇದೆ, ಒಬ್ಬ ಯುವಕ ಬೇಕಾಗಿದ್ದಾನೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ನಾನೇನು ಓಪನ್ ಅಪ್ ಆಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಒಂದು ಹುಡುಗರು ನಿಮಗೆ ತಿಳಿಯುತ್ತೆ. ಇವರ ಒಂದು ದೇಹಕ್ಕೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಅಂತೆ. ಹದಿಹರೆಯದವರು ಯಾರಾದರೂ ಇದ್ದರೆ ಪರವಾಗಿಲ್ಲ, ನನ್ನ ಆಸೆಯಂತೆ ಮಾಡಿದರೆ ಸಾಕಾಗಿದೆ. ನನ್ನ ಕಿರಣ ಅಂತ, ನನ್ನ ಊರು, ವಯಸ್ಸು 30 ವರ್ಷ. ಪ್ರಸ್ತುತ ನನ್ನ ನಂಬರ್ ನಿಮಗೆ ನನ್ನ ಒಂದು ಗ್ರೂಪಿನಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಆ ಒಂದು ಗ್ರೂಪಿನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿದೆ, ಬೇಗ ಜಾಯ್ನ್ ಆಗಿ. ಸೊ ಈ ಒಂದು ಕಿರಣ ಅವರ ಹೇಳಿರ್ತಕ್ಕಂಥ ಮಾಹಿತಿ ನನಗೆ ಹಿಂದೆಯಿಂದ ಮಾಡಿದರೆ ತುಂಬ ಅಂದರೆ ತುಂಬ ಇಷ್ಟ. ಪಂಚಪ್ರಾಣ ಅಲ್ಲಿಗೆ ನೀವು ಮಾಡಬೇಕು, 1ನೇ ಪಾಯಿಂಟು. ಓಕೆನಾ. 2ನೇದಾಗಿ ದಿನಕ್ಕೆ 2 ಸಲನಾದರೂ ಮಾಡಬೇಕು. ಹೆಚ್ಚಿಗೆ ನನಗೆ ಬೇಕಾಗಿಲ್ಲ. ಹೆಚ್ಚಿಗೆ ನನಗೆ ಬೇಕಾಗಿರೋದು ನಿಮ್ಮಿಂದ ಒಂದು ಪ್ರೀತಿ ಕಾಳಜಿ ಸಾಕು. 2 ದಿನ ನೀವು ಒಳ್ಳೆಯ ಒಂದು ಸುಖ ಕೊಡಿ, ಓಕೆನಾ. ಹೆಚ್ಚಿಗೆ ಇವರು ಬೇಡೋದು ನಿಮ್ಮಿಂದ ಪ್ರೀತಿ ಕಾಳಜಿ, ಈ ರೀತಿ ಬೇಡ್ತಾರೆ. ಗಂಡ ಇಲ್ಲದಂತಹ ಸಮಯ ನೋಡಿಕೊಂಡು ನೀವು ನನ್ನ ಒಂದು ಜೊತೆಗೆ ಮನೆಗೆ ಬರಬೇಕು. ಸೊ ಮನೆಗೆ ಬರಲ್ಲ ನಾನು, ನನಗೆ ಧೈರ್ಯ ಇಲ್ಲ ಅಂದರೆ ಪ್ರಸ್ತುತ ರೂಮ್ ಮಾಡೋಣ, ಅಲ್ಲಿಗೆ ಇಬ್ಬರು ಕೂಡ ಹೋಗೋಣ ಅಂತ ಹೇಳಿರೋದು. ಅಂದರೆ 2 ಪಾಯಿಂಟ್ಗಳು ಹೇಳಿದ್ದಾರೆ ಸ್ನೇಹಿತರೆ. ಸೊ 2ರಲ್ಲಿ ನೀವು ಯಾವುದಕ್ಕೆ ಅಗ್ರಿಮೆಂಟ್ ಆಗ್ತೀರಾ ಅದಕ್ಕೆ ಇವರು ಒಪ್ಪಿಗೆಯನ್ನು ನೀಡ್ತಾರೆ. ಬಟ್ ಸ್ಟಿಲ್ ನೀವೊಬ್ಬ ನಂಬಿಕೆಗಸ್ತ ಯುವಕ ಆಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಈ ಪಾಯಿಂಟ್ಗಳನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ ನೀವು, ಯಾಕಂದರೆ ಅವರು ನಿಮ್ಮ ಜೊತೆ ಒಂದು ಮೀಟ್ ಆಫ್ ಆದಾಗ ನಾನು ಏನೇನು ಹೇಳಿದೆ ಹೇಳಿ ಅಂತ ಕೇಳ್ತಾರೆ. ಆವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಓಕೆನಾ. ಇನ್ನೊಮ್ಮೆ ವೀಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದುಬಿಟ್ಟು ಸ್ನೇಹಿತರೆ, ಪ್ರಸ್ತುತ ಇವರ ಒಂದು ಡೀಟೇಲ್ಸ್ಗಳನ್ನು ನಮ್ಮ ಒಂದು ಗ್ರೂಪಿನಲ್ಲಿ ಕಳಿಸ್ತಾ ಹೋಗಿದ್ದೇವೆ. ಪ್ರಸ್ತುತ ಒಂದು ಗ್ರೂಪಿನ ಲಿಂಕು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆಗುವ ಮೂಲಕ ನೀವು ಇವರ ಒಂದು ಮಾಹಿತಿ ನಂಬರ್ನ ತೆಗೆದುಕೊಳ್ಬೋದು. ಇಲ್ಲೇ ಹೇಳ್ಬೋದಾಗಿತ್ತು, ನಂಬರು ಹೇಳೋಕ್ಕಾಗಲ್ಲ, ಹೆಣ್ಮಕ್ಳ ನಂಬರು ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಇವರ ಕನಸು ಹುಡುಗ ಯಾವ ರೀತಿ ಇರಬೇಕು ಅಂತ ನಾವು ಕೇಳಿದ್ವಿ. ಸೊ ನನ್ನ ಒಂದು ಕನಸು ಏನಿಲ್ಲ, ನನ್ನನ್ನು ಜೊತೆ ಇರ್ತಕ್ಕಂಥ ಒಬ್ಬ ಹುಡುಗ ನನ್ನನ್ನು ಕರ್ಕೊಂಡು ಕಾರ್ನಲ್ಲಿ ಸುತ್ತಾಡಬೇಕು, ಅದು ಈ ಕಲರಲ್ಲಿ ಇದೇ ಮಾಡಲಲ್ಲಿ ಇರಬೇಕು ಅಂತ ಒಂದು ಫೋಟೋನ ಕಳಿಸಿದ್ದಾರೆ. ತಪ್ಪೇನಿಲ್ಲ, ಎಲ್ಲರೂ ಕೂಡ ಕನಸಿರುತ್ತೆ. ಕನಸು ಕಣ್ಣು ಮುಚ್ಕೊಂಡು ಕಾಣೋದಲ್ಲ, ಕಣ್ಣು ತೆರ್ಕೊಂಡು ಕನಸು ಕಾಣೋದಕ್ಕೆ ನಿಜವಾದ ಕನಸು ಅಂತ ಜಯಂತ್ ಕಾಯ್ಕಿಣಿಯವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಪ್ರಾಬಬ್ಲಿ ಬಂದ್ಬಿಟ್ಟು ಈ ಒಂದು ಕಾರನ್ನು ನೋಡ್ತಿದ್ರಲ್ಲ, ಸೂಪರಾಗಿ ಮಾಡಿಫೈ ಮಾಡಿರ್ತಕ್ಕಂತಹ ವೈಟೇಬಲ್ ಬ್ರೋಕನ್ ಕಾರ್ ಅಂತ ಕರಿತೀವಿ. ಆ್ಯಂಡ್ ಇದು ಬಂದುಬಿಟ್ಟು ಒಳ್ಳೆಯ ಒಂದು ಪರ್ಮನೆಂಟ್ ಈಸು ಆ್ಯಂಡ್ ಒಳ್ಳೆಯ ಒಂದು ಸ್ಟೇರಿಂಗ್ ಕ್ವಾಲಿಟಿನಲ್ಲಿ ಇದೆ ಸ್ನೇಹಿತರೆ, ಟಾಪ್ ಮಾಡಲಲ್ಲಿ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ, ಒಳಗಡೆ ಇರ್ತಕ್ಕಂಥ ಸೀಟ್ಸನ್ನು ನಾನು ಆಮೇಲೆ ಫೋಟೋ ತೋರಿಸ್ತೀನಿ. ಸೊ ಶೈನಿಂಗಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ಈ ಒಂದು ಕಾರ್ ಇರೋದು. ನಾರ್ಮಲಲ್ಲಿ ಮತ್ತು ಇದೇ ರೀತಿಯಲ್ಲಿ ಈ ಒಂದು ಸ್ಟಾರ್ಟೆಡ್ ಆಗಿರ್ತಕ್ಕಂಥ ಸ್ಪೀಡಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ತುಂಬ ಲುಕ್ಕಲ್ಲೂ ಮತ್ತು ಅದೇ ರೀತಿಯಲ್ಲಿ ಹೈಜೆನಿಕಲ್ಲೂ ಕ್ಲೀನರ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಇವರು ಇದನ್ನು ಇಷ್ಟಪಡ್ತಿದ್ದಾರೆ. ಅದು ಕಾಮನಾಗಿ ಇಷ್ಟಪಡೋದು ಒಂದು ಕಡೆ ಆಗಿರಲಿ, ನನ್ನನ್ನು ಇಷ್ಟಪಡುವಂಥ ಹುಡುಗ ಪ್ರಸ್ತುತ ಈ ಒಂದು ಕಾರ್ನಲ್ಲಿ ನನ್ನನ್ನು ಕರ್ಕೊಂಡು ಹೋಗಬೇಕು, ಬೆಂಗಳೂರು, ಮೈಸೂರು ಈ ರೀತಿ ಊರುಗಳಲ್ಲಿ ನನ್ನನ್ನು ಸುತ್ತಾಡಿಸ್ಬೇಕು ಅಂತ ಹೇಳಿರೋದು. ಸೊ ಹೆಣ್ಮಕ್ಕಳಿಗೆ ಕಾಮದ ದಾಹ ಎಷ್ಟಿರುತ್ತೋ ಅದೇ ರೀತಿ ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಇರುತ್ತೆ ಸ್ನೇಹಿತರೆ. ನೀವು ಅರ್ಥ ಮಾಡ್ಕೊಂಡು ಹೋಗಬೇಕಷ್ಟೇ, ಮತ್ತಿನ್ನೇನಿಲ್ಲ. ಸೊ ಇದು ಒಳಗಿನ ಒಂದು ಡೀಟೇಲ್ಸ್ನ ತೋರಿಸ್ತೇನೆ. ಸೊ ಒಳಗಡೆ ಇರ್ತಕ್ಕಂಥ ಸೀಟನ್ನು ನೋಡ್ಕೊಳ್ಬೋದು, ಇದು ಫ್ರಂಟ್ ಸೀಟು. ಆ್ಯಂಡ್ ಬ್ಯಾಕ್ ಸೀಟಲ್ಲಿ ನಾನು ಫೋಟೋ ತೋರಿಸ್ತಿದ್ದೀನಿ, ವೆರಿ ಕಂಫರ್ಟಬಲ್ ಸೀಟು. ಆ್ಯಂಡ್ ಇಲ್ಲಿ ಒಂದು ಸೀಟು, ಆ್ಯಂಡ್ ಇಲ್ಲಿ ಒಂದು ಫ್ಲೋಡಿಂಗ್ ಆಗಿರ್ತಕ್ಕಂಥ ಸ್ಪೇಸು, ಫ್ಲೋಡ್ ಆಗುತ್ತೆ, ಅಪ್ ಆ್ಯಂಡ್ ಫ್ಲೋಡ್ ಆಗುತ್ತೆ. ಇದು ಅಂದರೆ ಮಲ್ಕೊಳ್ಳೋಕ್ಕೂ ಕೂಡ ಓಕೆ, ಸ್ಲಿಪ್ ಆ್ಯಂಡ್ ಡ್ರೈವು ಅಂತ ಕರಿತೀವಲ್ಲ, ಆ ರೀತಿ ಸಿಸ್ಟಮು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ಒಂದು ಗ್ಲಾಸಿನ ಡಿಸೈನ್ ಕೂಡ ನೋಡ್ಕೊಳ್ಬೋದು, ತುಂಬ ಅಂದರೆ ತುಂಬ ಹೈಜೆನಿಕ್ ಆ್ಯಂಡ್ ಕ್ಲೀನಿಂಗ್ ಮೇಂಟೈನ್ ಮಾಡಿರ್ತಕ್ಕಂತಹ ಈ ಒಂದು ಕಾರು. ಸೊ ಮಾಡಿಫೈಯಲ್ಲಿ ನಂಬರ್ 2 ಪ್ಲೇಸ್ನಲ್ಲಿದೆ. ಇದರ ಒಂದು ಬೆಲೆ ಬಂದ್ಬಿಟ್ಟು 3ರಿಂದ ಪ್ರಸ್ತುತ 4 ಲಕ್ಷ ಮೇಲ್ಗಡೆ ಆಗುತ್ತೆ, 10 ಲಕ್ಷ ನಂತರ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೆಗೆದುಕೊಳ್ಬೋದು. ಅವರನ್ನು ಮೆಚ್ಚಿಸೋಕೆ ಅಂತ ತೆಗೆದುಕೊಳ್ಬೇಡಿ, ಅವರನ್ನು ನೀವು ಇಷ್ಟಪಡಿ. ಆನಂತರ ಅವರಿಗೆ ನೀವೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಕಾರನ್ನು ಪರ್ಚೇಸಿಂಗ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ, ಬೇಗ ಬೇಗ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಅವರ ಮಾಹಿತಿ ಸಿಗಲಿ ಅಂತ ಹೇಳ್ತೇನೆ. ನಮಸ್ತೆ, ಬಾಯ್.